ಹಾಯ್, ಹಲೋ ಆ್ಯಂಡ್ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್. ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಶ್ರೀರಾಮನ ಅಪ್ರತಿಮ ಭಕ್ತ ತುಳಸಿದಾಸರ ಒಂದು ಜೀವನದ ಒಂದು ಶೈಲಿ, ಅವ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ತುಳಸಿದಾಸರು ಜನನ ಆದಾಗ ಅವರು ಕೆಟ್ಟ ನಕ್ಷತ್ರ ಅಂತ ತಿಳಿದು ಅವರ ತಂದೆ ತಾಯಿಗಳು ಅವ್ರನ್ನ ಬಿಡ್ತಾರೆ. ಬಟ್ ಆದರೆ ಅವಾಗ ಏನಾಗುತ್ತೆ, ಅವರು ಬಿಟ್ಟಾಗ ಒಬ್ಬ ದಾಸಿಯೊಬ್ಬಳು ಆ ತುಳಸಿದಾಸರನ್ನು ಸಾಕು ಮಗನಾಗಿ ತಗೋತಾರೆ. ಆಗ ಬೆಳೀತಾ ಬೆಳೀತಾ ಅವರು ಕೂಡ ತೀರೋಗ್ತಾರೆ. ಅಂದರೆ ದಾಸಿ ಒಬ್ಬಳು ಅವರು ಕೂಡ ತೀರಿಕೊಂಡಾಗ ಈ ಒಂದು ತುಳಸಿದಾಸರು ಸಂತ ನರಹರಿ ದಾಸರ ಆಶ್ರಮದಲ್ಲಿ ಅವರು ನೀಡ್ತಾರೆ ಇವ್ರನ್ನ, ತುಳಸಿದಾಸರನ್ನ. ಅವರ ಆಶ್ರಮದಲ್ಲಿ ಇವರು ಕೂಡ ಬೆಳೀತಾ ಇರ್ತಾರೆ. ತುಳಸಿದಾಸರು ಅವರ ಆಶ್ರಮದಲ್ಲಿ ಬೆಳೀತಾ ಬೆಳೀತಾ ಇವರು ಕೂಡ ಶ್ರೀರಾಮನ ಮೇಲೆ ಭಕ್ತಿ ಉಂಟಾಗುತ್ತೆ ಅವರ ಆಶ್ರಮದಲ್ಲಿ, ಯಾರಿಗೆ? ತುಳಸಿದಾಸರಿಗೆ. ಆಗ ಅವರು ಕೂಡ ವಯಸ್ಸಿಗೆ ಬಂದಾಗ ತುಳಸಿದಾಸರು ಮದುವೆ ವಯಸ್ಸಿಗೆ ಬರ್ತಾರೆ. ಇನ್ನೇನು ತಾಯಿಯ ಪ್ರೀತಿಯಿಂದ ವಂಚಿತರಾಗಿರ್ತಾರೆ. ತಾಯಿಯ ಪ್ರೀತಿಯನ್ನು ಕಳೆದುಕೊಂಡವರು, ಐ ಥಿಂಕ್ ಹೆಂಡತಿ ಪ್ರೀತಿನೂ ಕೂಡ ಅವರು ಕೊನೆಗೊಂದಿನ ಕಳ್ಕೋತಾರೆ. ಅಂದರೆ ಅವರು ಕೂಡ ಅದನ್ನು ವಂಚಿತರಾಗ್ತಾರೆ. ಯಾವ ರೀತಿ ಆಗ್ತಾರೆ ಅಂತ ಇವಾಗ ನಾನು ಹೇಳ್ತಾ ಇರೋದು, ಇವ್ರಿಗೇನಾಗುತ್ತೆ, ತಾಯಿಯ ಪ್ರೀತಿಯಿಂದ ವಂಚಿತರಾದಂಥ ತುಳಸಿದಾಸರು ಹೆಂಡತಿ ಮೇಲೆ ಅತಿಯಾದ ಪ್ರೀತಿ, ಅಂದರೆ ತುಂಬ ಹಚ್ಕೊಳ್ಳೋದಂತ ಹೇಳ್ತಾರಲ್ವ, ಇವಾಗ ಸಾಮಾನ್ಯವಾಗಿ ಹಚ್ಕೊಳ್ಳೋದಂತ ಹೇಳ್ತಾರೆ. ತುಂಬ ಅಡಿಕ್ಟ್ ಆಗಿರ್ತಾರೆ. ಅಡಿಕ್ಟ್ ಆದಾಗ ಇನ್ನೇನು ಅವರು ಹೆಂಡತಿ ಸೀರೆ ಹಿಡ್ಕೊಂಡು ಓಡಾಡ್ತಾರೆ ಅಂತಾರೆ ಕೆಲವರು. ಆ ಹೆಂಡತಿ ಸೀರೆ ಹಿಡ್ಕೊಂಡು ಓಡಾಡುವ ಮಟ್ಟದಲ್ಲಿ ಇವರು ಕೂಡ ತುಂಬ ತಮ್ಮ ಮಡದಿಯನ್ನು ಹಚ್ಕೊಂಡು ಬಿಡ್ತಾರೆ. ಆಗ ಒಂದು ದಿವಸ ಏನಾಗುತ್ತೆ, ಆ ಮಡದಿಯನ್ನು, ಅಂದರೆ ಇವರು ಇಲ್ಲದೆ ಇದ್ದಾಗ, ಊರಲ್ಲಿ ಇಲ್ಲದೆ ಇರುವಾಗ, ತುಳಸಿದಾಸರು ಇಲ್ಲದೆ ಇದ್ದಾಗ ಅವರ ಮಡದಿಯನ್ನು ಅವರ ತವರ ಮನೆಯವರು ಊರಿಗೆ ಕರೆದುಕೊಂಡು ಹೋಗ್ತಾರೆ. ಆಗ ಇವರು ಬಂದಾಗ ಏನಾಗುತ್ತೆ, ಅಲ್ಲಿ ತುಳಸಿದಾಸರು ಮನೆಯಲ್ಲಿ ಇಲ್ಲದೆ ಇದ್ದಾಗ ನೇರವಾಗಿ ಅವರ ಮನೆಗೆ ಆ ದಿನ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆ ದಿನ ತುಂಬಿದ ನದಿ, ಆ ತುಂಬಿದ ನದಿಯನ್ನು ಈಜಿ ತುಳಸಿದಾಸರು ಆ ಮಡದಿ ಇದ್ದ ಕೋಣೆಯನ್ನು ಹಗ್ಗದ ಮೂಲಕ ಹಿಡ್ಕೊಂಡು ಮೇಲೆ ಪ್ರವೇಶ ಮಾಡ್ತಾರೆ. ಆಗ ತಕ್ಷಣ ತನ್ನ ಮಡದಿ ಕಣ್ಣಿಗೆ ಇವರು ಬೀಳ್ತಾರೆ. ಆಗ ಇವರು ಹಿಡಿದು ಹಗ್ಗದಿಂದ ಏರ್ತಾ ಇರುವ ದೃಶ್ಯ ನೋಡಿದಾಗ ಅದು ಹಗ್ಗ ಆಗಿರಲ್ಲ, ಹಾವಾಗಿರುತ್ತೆ. ಅಂದರೆ ಹಾವು ಅಂದರೆ ಗೊತ್ತು, ಸ್ನೇಕ್. ಆ ಹಗ್ಗವನ್ನು ಹಿಡಿದು ನೋಡಿ ಇವರು ಹಾವನ್ನು ಹಿಡ್ಕೊಂಡು ಬಂದಿದ್ದ ನೋಡಿ ಪರಿ ಇವರ ಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಅತಿಯಾದ ವ್ಯಾಮೋಹ ಅಂತ ಹೇಳ್ತಾರೆ. ಐ ಥಿಂಕ್ ವ್ಯಾಮೋಹ ಅಂತ ಅದು ಅವ್ರಿಗೆ ಮೆಚ್ಚುಗೆ ಆಗಲ್ಲ. ಮಡದಿಯವರಿಗೆ ಇವರ ಒಂದು ಪ್ರೀತಿ ಅವರಿಗೆ ನಿಜವಾಗ್ಲೂ ಕೂಡ ಮೆಚ್ಚುಗೆ ಆಗಲ್ಲ. ಆಗ ಅವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ, ಎಷ್ಟು ಸ್ವಚ್ಛವಾಗಿದೆ ಅಂದರೆ, ಮೂಳೆ ಚಕ್ಕಳ ದೇಹವನ್ನು ಮೋಹಿಸುವುದು ತರವಲ್ಲ. ಮೂಳೆ ಚಕ್ಕಳಗಳ ದೇಹವನ್ನು ಮೋಹಿಸುವುದು ತರವಲ್ಲ. ಇದೇ ಪ್ರೀತಿಯನ್ನು ನಿಮ್ಮ ಶ್ರೀರಾಮನ ಮೇಲೆ ಭಕ್ತಿ ಇಟ್ಟರೆ ಸಾರ್ಥಕವಾಗುತ್ತಿತ್ತು ಅಂತ ಹೇಳ್ತಾರೆ. ಅಂದರೆ ನೋಡಿ, ಇದೇ ಪ್ರೀತಿ ಭಕ್ತಿ ಶ್ರೀರಾಮನ ಮೇಲೆ ಇಟ್ಟರೆ ಸಾರ್ಥಕವಾಗುತ್ತಿತ್ತು ಜನ್ಮ ಅಂತ ಹೇಳ್ತಾರೆ. ಆಗ ಅವರಿಗೆ ಜ್ಞಾನೋದಯ ಆಗುತ್ತೆ ತುಳಸಿದಾಸರಿಗೆ. ಅವತ್ತಿನ ದಿನ ಅವರಿಗೆ ಜ್ಞಾನೋದಯ ಆಗಿ ಆ ದಿನವೇ ಅವರು ಅಪ್ರತಿಮ ಭಕ್ತರಾಗಿ, ಅಂದರೆ ಶ್ರೀರಾಮನ ಅಪ್ರತಿಮ ಭಕ್ತರಾಗಿ ಬೆಳಕಿಗೆ ಬರ್ತಾರೆ, ಜಗತ್ತಿಗೆ ತೋರಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತುಗಳ ಮುಖಾಂತರವಾಗಿ ತುಳಸಿದಾಸರು ಶ್ರೀರಾಮನ ಅಪ್ರತಿಮ ಭಕ್ತ ಆದುದು ಯಾವ ರೀತಿ ಅಂತ ನಾನು ವಿಡಿಯೋ ಮೂಲಕ ಹೇಳಿದ್ದೀನಿ, ತೋರಿಸಿದ್ದೀನಿ ಅಂತ ಹೇಳಿ, ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರಗಳು. ಶುಭವಾಗಲಿ. ಶುಭ ದಿನ.